ಪಕ್ಷಿಗಳ ಊರಿನಲ್ಲಿ ಆ ದಿನ ವಾತಾವರಣ ತುಂಬಾ ಪ್ರಶಾಂತವಾಗಿನೋ ಅಂದವಾಗಿನೋ ಇತ್ತು. ಆ ದಿನ ಸಂಜೆ ಸಮಯ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಕೆಳಗಡೆ ಭೇಟಿಯಾಗ್ತಾ ಇದ್ರು. ಅಲ್ಲಿ ಟುನಿ ಗುಬ್ಬಚ್ಚಿ, ಚೋಟುಗಿಳಿ, ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ ಎಲ್ರೂ ಕೂತ್ಕೊಂಡು ಸಂತೋಷವಾಗಿ ನಗಾಡ್ತಾ ಮಾತಾಡ್ತಿದ್ರು. ಪಕ್ಕದಲ್ಲೇ ಒಂದು ಮರದ ಕೆಳಗಡೆ ಚಿನ್ನು ಬನ್ನು ಬುಜ್ಜಿ ಆಟ ಆಡ್ತಿದ್ರು. ಹೀಗಿರುವಾಗ ಟುನಿ ಗುಬ್ಬಚ್ಚಿ ಸಂತೋಷದಿಂದ, ಹಬ್ಬ, ಇವತ್ತು ವಾತಾವರಣ ಎಷ್ಟೊಂದು ತಂಪಾಗಿದೆ. ಈ ತಂಪಾದ ಗಾಳಿ ನಮ್ಮ ಮೇಲೆ ಬೀಸಿದ ತಕ್ಷಣ ಹಗಲಿಡೀ ಕಷ್ಟಪಟ್ಟ ಆಯಾಸ ಎಲ್ಲ ದೂರ ಆಗುತ್ತೆ. ಇಷ್ಟು ಸಮಾಧಾನವಾದ ಪ್ರಕೃತಿ ನಮ್ಮ ಹಳ್ಳಿಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಸಿಗದಿಲ್ಲ. ಚೋಟುಗಿಳಿ ನಗುತ್ತಾ, ಹೌದು ತುನಿ, ನೀನ್ ಹೇಳದೇನೋ ನಿಜಾನೇ. ಸಿಟಿಯಲ್ಲಿ ಜನರು ಯಾವಾಗ್ಲೂ ಆ ಪೊಲ್ಯೂಷನ್, ಆ ಟ್ರಾಫಿಕ್ ಇಂಥದ್ರಲ್ಲೇ ಮುಳುಗಿ ಹೋಗಿರ್ತಾರೆ. ಅಲ್ಲಿ ನೋಡು, ನನ್ನ ಬನ್ನು ಕೂಡ ಇವತ್ತು ಎಷ್ಟು ಪ್ರಶಾಂತವಾಗಿ ಆಟ ಆಡ್ತಿದ್ದಾನೆ. ಆವಾಗ ಲೂಸಿ ಪಾರಿವಾಳ, ಹೌದು ತುನಿ, ಹಗಲಿಡೀ ಆಫೀಸಲ್ಲಿ ಆ ಫೈಲ್ಗಳ ಜೊತೆ ಕುಸ್ತಿ ಮಾಡಿ ಸಂಜೆ ಸಮಯದಲ್ಲಿ ನಿಮ್ ಜೊತೆ ಬಂದು ಹೀಗೆ ಪ್ರಶಾಂತವಾಗಿ ಕೂತು ಮಾತಾಡುವಾಗ ನನ್ನ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗ್ತಾ ಇದೆ ಅಂತ ನನಗೆ ಗೊತ್ತು. ಮಹಿ ಹದ್ದು ಆಕಾಶನ ನೋಡಿ ಸ್ವಲ್ಪ ಯೋಚನೆಯನ್ನು ಮಾಡಿ, ತುನಿ, ಇವಾಗ ಆಕಾಶ ಚೆನ್ನಾಗಿದೆ, ಆದ್ರೆ ಅಲ್ಲಿ ನೋಡಿದ್ರ ಪೂರ್ವ ದಿಕ್ಕಿನಲ್ಲಿ ತುಂಬಾನೇ ಕಪ್ಪಾಗಿ ಮೋಡಗಳು ಗುಂಪು ಕಟ್ಕೊಂಡು ಬರ್ತಾ ಇದೆ. ನನಗೆ ಇದನ್ನ ನೋಡಿದ್ರೆ ಸಾಧಾರಣವಾದ ಮಳೆ ರೀತಿ ಕಾಣ್ತಾ ಇಲ್ಲ. ಟುನಿ ಆಕಾಶನ ನೋಡಿ ಯೋಚನೆ ಮಾಡಿ, ಹರರೆ, ಹೌದು ಮಗಿಯವ್ರೆ, ನೋಡ್ತಾ ಇದ್ದಂಗೆ ಆ ಸೂರ್ಯ ಹೋಗಿ ಆ ಮೋಡಗಳ ಮಧ್ಯದಲ್ಲಿ ಹೋಗಿ ಔಸ್ಕೋತಾ ಇದ್ದಾನೆ. ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ. ಆ ಮರಗಳ ಕೊಂಬೆ ಎಲ್ಲ ಹೇಗೆ ಹಲುಗಾಡ್ತಿದೆ ನೋಡಿ. ಆವಾಗ ಚೋಟಿಗಿಳಿನು ಆಕಾಶನ ನೋಡಿ ಸ್ವಲ್ಪ ಹೆದರ್ಕೊಂಡು, ಏನ್ ತುನಿ, ಈ ಗಾಳಿ ಕಣ್ಣುಗಳಿಗೆ ಧೂಳು ಬೀಳ್ತಾ ಇದೆ. ಮುಖಕ್ಕೆ ಏನಾದ್ರೂ ಮುಚ್ಕೋಬೇಕು ಅನ್ಸುತ್ತೆ. ಮಳೆ ಹನಿ ಕೂಡ ಬೀಳ್ತಾ ಇದೆ. ಮಕ್ಳೇ, ಬುಜ್ಜಿ, ಚಿನ್ನು, ಬನ್ನು, ಎಲ್ಲರೂ ಓಡಿ ಬನ್ನಿ. ಗಾಳಿ ಜೋರಾಗಿ ಬೀಸ್ತಾ ಇದೆ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡಿ. ಮಳೆ ಬಂದ್ರೆ ಆಮೇಲೆ ದೊಡ್ಡ ತೊಂದ್ರೆ ಆಗ್ಬಿಡುತ್ತೆ. ಹಾಗೆ ನೋಡ್ತಾ ಇದ್ದಾಗ್ಲೇ ಇದ್ದಕ್ಕಿದ್ದಂತೆ ಜೋರಾದ ಗಾಳಿಯೊಂದಿಗೆ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಜೋರಾಗಿ ಮಳೆ ಸುರಿಯೋಕ್ಕೂ ಕೂಡ ಶುರುವಾಯಿತು. ಅದನ್ನು ನೋಡಿದ ಪಕ್ಷಿಗಳು ಎಲ್ರೂ ಕೂಡ ಹೆದರ್ಕೊಂಡು ಅಲ್ಲಿಂದ ಅವ್ರವ್ರ ಮನೆಗೆ ಬೇಗನೆ ಓಡಿ ಹೋದ್ರು. ಟುನಿ ಕೂಡ ಅವಳ ಮಗಳಾದ ಬುಜ್ಜಿನ ಕರ್ಕೊಂಡು ಅವರ ಚಿಕ್ಕ ಗುಡಿಸಲಿಗೆ ಬಂದ್ಲು. ಗುಡಿಸಲಿನ ಚಾವಣಿ ಸರಿಯಿಲ್ಲ ಅನ್ನೋದ್ರಿಂದ ಅಲ್ಲಿ ಮೆಲ್ಲೆ ಮೆಲ್ಲೆ ನೀರು ಕೆಳಗಡೆ ಬೀಳ್ತಾ ಇತ್ತು. ಅಯ್ಯೋ ದೇವ್ರೆ, ಏನಪ್ಪ ಈ ಮಳೆ ಎಷ್ಟು ಜೋರಾಗಿ ಇದ್ದಕ್ಕಿದ್ದಂಗೆ ಬರ್ತಾ ಇದೆ. ಬುಜ್ಜಿ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನೀನು ಹೋಗಿ ಆ ಮೂಲೆಯಲ್ಲಿ ಕೂತ್ಕೊ ಮಗಳೇ. ಅವಾಗ ಬುಜ್ಜಿ ಬೇಜಾರಿಂದ, ಅಮ್ಮ, ಈ ಗಾಳಿ ಮಳೆಗೆ ನಮ್ಮ ಮನೆ ಮೇಲಿರುವ ಅಂಚು, ಹುಲ್ಲು, ಎಲೆಗಳು ಎಲ್ಲ ಹಾರಿ ಹೋಗ್ತಾ ಇದೆ. ನೋಡಿ ಅಮ್ಮ, ಮನೆಯೊಳಗೆ ಎಷ್ಟು ನೀರುಗಳು ಬಂದು ತುಂಬಿ ಹರಿತಾ ಇದೆ ಅಂತ. ಅವಾಗ ಟುನಿ ಗುಬ್ಬಚ್ಚಿ ಮನೆ ಚಾವಣಿ ನೋಡಿ, ಅಯ್ಯೋ ಹೌದು ಬುಜ್ಜಿ, ಗೋಡೆಗಳಿಂದ ಕೂಡ ನೀರು ಇಳಿತಾ ಇದೆ. ಇದ್ದಕ್ಕಿದ್ದಂತೆ ಗೋಡೆಗಳು ಬಿರುಕು ಬಿಡೋದನ್ನ ನೋಡಿ, ಅಯ್ಯಯ್ಯೋ, ಈ ಮಳೆ ಗಾಳಿಗೆ ಗೋಡೆ ಎಲ್ಲ ಬಿರುಕು ಬೀಳ್ತಾ ಇದೆ. ಬುಜ್ಜಿ, ನಾವು ಈ ಮನೆಯಲ್ಲಿರೋದು ಸೇಫ್ ಅಲ್ಲ ಅಂತ ನನಗನ್ಸ್ತಾ ಇದೆ. ಬಾಮ್ಮ, ನಾವು ಹೊರಗಡೆ ಹೋಗ್ಬಿಡೋಣ. ಈ ಗೋಡೆ ನಮ್ಮ ಮೇಲೇನೆ ಬಿದ್ಬಿಡುತ್ತೆ. ಬುಜ್ಜಿ ಅಳುತ್ತಾ, ಅಮ್ಮ, ಈ ಮಳೆ ಗಾಳಿಯಲ್ಲಿ ಹೊರಗಡೆ ಹೋದ್ರೆ ಗಾಳಿಗೆ ಕೊಚ್ಕೊಂಡೋಗ್ತೀವಿ, ಎಲ್ಲಿಗೆ ಹೋಗೋದು? ಟುನಿ ಬುಜ್ಜಿಯ ಕೈ ಹಿಡ್ಕೊಂಡು ಅವಳನ್ನ ಇಳ್ದು, ನಾವು ಗಾಳಿಗೆ ಕೊಚ್ಕೊಂಡೋದ್ರು ಪರವಾಗಿಲ್ಲ, ಮನೆಯೊಳಗೆ ಇದ್ರೆ ಈ ಗೋಡೆ ಬಿದ್ದು ಸತ್ತೋಗ್ತೀವಿ, ಬಾ ಹೋಗೋಣ. ಹಾಗಂತ ಇಬ್ರು ಹೊರಗಡೆ ಬಂದ್ರು. ಅಯ್ಯಯ್ಯೋ, ನಮ್ಮ ಮನೆ ಪರಿಸ್ಥಿತಿ ಹೀಗಿದ್ರೆ ಚೋಟು, ಲೂಸಿ ಅವರ ಮನೆ ಪರಿಸ್ಥಿತಿ ಕೂಡ ಹೀಗೆ ತಾನೇ ಇರುತ್ತೆ. ಅವ್ರಿಗೂ ಏನಾದ್ರೂ ಆಗ್ಬಿಡುತ್ತೆ. ಬುಜ್ಜಿ, ನೀನು ಇಲ್ಲೇ ಹುಷಾರಾಗಿರು, ನಾನು ಬರ್ತೀನಿ. ಹಾಗೆ ಟುನಿ ಗುಬ್ಬಚ್ಚಿ ಅವಳ ಪ್ರಾಣನ ಒತ್ತೆ ಇಟ್ಟು ಆ ಕತ್ಲಲ್ಲಿ ಕಣ್ಕೂಡ ಸರಿಯಾಗಿ ಕಾಣಿಸ್ದೇ ಇದ್ದ ಸಮಯದಲ್ಲಿ ಆ ಮಳೆಯಲ್ಲಿ ಒದ್ದಿಗೆ ಹಾಕೊಂಡೆ ಅವಳ ಗೆಳತಿಯರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಬಂದ್ಲು. ಚೋಟು, ಚೋಟು, ಬೇಗ ಬಾಗಿಲು ತೆಗಿಯೇ. ಚೋಟು ಬಾಗಿಲನ್ನ ತೆರೆದು ಆಶ್ಚರ್ಯದಿಂದ, ಏನಿತ್ತು ನೀ ಈ ಮಳೆಯಲ್ಲಿ ಬಂದಿದೀಯಾ? ಒಳ್ಳೆ ಹುಚ್ಚಿ ರೀತಿ ಮನೆಯಲ್ಲಿ ನೆನ್ಕೊಂಡ್ ಬಂದಿದೀಯಾ? ಹಾಗೆ ಏನಾಯ್ತು? ಆವಾಗ ಟುನಿ ಬೇಜಾರಿಂದ, ಏನಾಯ್ತು ಅಂತ ನನ್ನ ಕೇಳ್ತಾ ಇದ್ದೀಯಾ? ಈ ಮಳೆಗೆ ನಮ್ಮ ಮಣ್ಣಿನ ಮನೆ ಬಿರುಕು ಬಿಟ್ಟು ಯಾವಾಗ ಬೇಕಾದ್ರೂ ಬೀಳುವ ಪರಿಸ್ಥಿತಿ ಬಂದಿದೆ. ಅಲ್ಲಿ ನೋಡು, ನಿನ್ನ ಮನೆ ಕೂಡ ಬಿರುಕು ಬಿಟ್ಟಿದೆ. ನನ್ನ ಮನೆ ಕೂಡ ಹೀಗೆ ಆಯ್ತು ಅಂತ ನಾವು ಬಂದ್ಬಿಟ್ಟು, ಬಾ ದೂರ ಹೋಗ್ಬಿಡೋಣ. ಆವಾಗ ಚೋಟು ಹೆದರ್ಕೊಂಡು, ಅಯ್ಯಯ್ಯೋ ತುನಿ, ನೀನ್ ಹೇಳಿದ್ದು ನಿಜಾನೇ ತುನಿ. ನನ್ನ ಮನೆ ಬಿರುಕು ಬಿಡುವ ಶಬ್ದ ಕೇಳಿಸ್ತಾ ಇದೆ. ಲೇ ಬನ್ನು, ಬೇಗ ಎದ್ದು ಹೊರಗೆ ಬಂದ್ಬಿಡು, ಬಾರೋ.
ಹಾಗಂತ ಬನ್ನನ ಇಳ್ಕೊಂಡು ಹೊರಗಡೆ ಬಂದ್ಲು. ನೀವು ಇಲ್ಲೇ ಈ ಮರದ ಹತ್ರ ನಿಂತಿರಿ, ನಾನು ಹೋಗಿ ಲೂಸಿ ಚೋಟುನ ಕೂಡ ಕರ್ಕೊಂಡ್ ಬರ್ತೀನಿ. ಹಾಗೆ ಟುನಿಗು ಬಚ್ಚಿ ಪುನಃ ಎಲ್ಲರ ಮನೆಗೂ ಹೋಗಿ ಮಹಿ ಹದ್ದು ಲೂಸಿ ಪಾರಿವಾಳ ಚಿಚುಕಾಗಿ ಎಲ್ಲರ ಮನೆಗೂ ಹೋಗಿ ಎಲ್ಲರನ್ನ ಬಲವಂತ ಮಾಡಿ ಅವ್ರ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದ್ಲು. ಅವ್ರೆಲ್ರು ಕೂಡ ಆ ಮಳೆಗೆ ತುಂಬಾನೇ ಹೆದರ್ಕೊಂಡು ಅದೇ ಊರಿನಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಗುಹೆಯೊಳಗಡೆ ಹೋಗಿ ಆ ಮಳೆಯಿಂದ ತಪ್ಪಿಸ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರು. ಅಲ್ಲಿ ನೋಡಿ, ಅಯ್ಯೋ ದೇವ್ರೇ! ಆವಾಗ ದೊಡ್ಡ ಶಬ್ದದೊಂದಿಗೆ ತುನಿಗು ಬಚ್ಚೆಯ ಮನೆ, ಚೋಟುಗಿಳಿಯ ಮನೆ, ಚಿಚುಕಾಗಿಯ ಮನೆ, ಲೂಸಿ ಪಾರಿವಾಳದ ಮನೆ, ಮಹಿಹದ್ದಿನ ಮನೆ, ಎಲ್ಲರ ಮನೆ ಕೂಡ ಒಂದೊಂದಾಗಿ ಕುಸಿದು ಬಿದ್ದೋಗ್ತಾ ಇತ್ತು. ಅದನ್ನ ನೋಡ್ತಾ ಇದ್ದ ಎಲ್ಲ ಪಕ್ಷಿಗಳಿಗೂ ಕೂಡ ತುಂಬಾನೇ ಬೇಜಾರಾಗ್ತಿತ್ತು. ಅಯ್ಯೋ ದೇವ್ರೇ, ನಿನ್ನೆ ತನಕ ಚೆನ್ನಾಗಿದ್ದ ನನ್ನ ಮನೆ ಇವತ್ತು ಮಣ್ಣಿನ ಜೊತೆಗೇನೆ ಕಲಸಿ ಹೋಗಿದೆ. ಅಯ್ಯೋ ದೇವ್ರೇ, ತುನಿ ನೀನ್ ಮಾತ್ರ ಬರದಿದ್ರೆ ಇವತ್ತು ನಾನು ನನ್ ಮಗ ಇಬ್ರು ಕೂಡ ಮಣ್ಣಲ್ಲೇ ಮಣ್ಣಾಗಿ ಹೋಗ್ತಾ ಇದ್ದು. ನಿನಗೆ ತುಂಬಾ ಧನ್ಯವಾದಗಳು ತುನಿ. ಆವಾಗ ಲೂಸಿ ಪಾರಿವಾಳ ಅಳುತ್ತಾ, ಹೌದು ತುನಿ, ಇವತ್ತು ನೀನು ನಮ್ಮೆಲ್ಲರ ಜೀವವನ್ನು ಕಾಪಾಡಿದೀಯ. ನೀನ್ ಮಾತ್ರ ಬರದಿದ್ರೆ ಇವತ್ತು ನಾವು ನಮ್ ಜೀವನ ಕಳ್ಕೊತಾ ಇದ್ದು. ಆದ್ರೆ ಇವಾಗ ಹೋಗ್ಲಿಕ್ಕೆ ದಾರಿ ಇಲ್ವೇ? ಲೂಸಿ, ಮನೆ ಹೋದ್ರೂ ಪರವಾಗಿಲ್ಲ, ಇವತ್ತು ನಮ್ಮ ಜೀವ ಉಳಿದಿರದೆ ನಮಗೆ ದೊಡ್ಡ ವಿಷಯ ಗೊತ್ತಾ? ಮನೆ ಇಲ್ಲದಿದ್ರೆ ಏನು? ಇವತ್ತು ನಾವೆಲ್ಲರೂ ಸೇರಿ ಗುಹೆಯಲ್ಲಿ ಇರೋಣ. ಮಳೆ ನಿಂತ ಮೇಲೆ ಮನೆ ಬಗ್ಗೆ ಆಲೋಚನೆ ಮಾಡೋಣ. ಹಾಗೆ ಆ ರಾತ್ರಿ ಇಡೀ ಪಕ್ಷಿಗಳು ಎಲ್ರು ಕೂಡ ಆ ಕಲ್ಲಿನ ಗುಹೆಯೊಳಗಡೆನೆ ಅವರವರ ಮಕ್ಕಳ ಜೊತೆ ಕೂತ್ಕೊಂಡಿದ್ರು. ಹೀಗಿರುವಾಗ ಮರುದಿನ ಬೆಳಗಾಯಿತು. ಆಕಾಶ ಪ್ರಶಾಂತವಾಗಿತ್ತು, ಮಳೆ ನಿಂತೋಗಿತ್ತು. ಆವಾಗ್ಲೇ ಗುಹೆಯಿಂದ ಹೊರಗಡೆ ಬಂದ ಪಕ್ಷಿಗಳು ಎಲ್ರು ಕೂಡ ಮುಂದೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ರು ಆಲೋಚನೆ ಮಾಡ್ತಿದ್ರು. ಇವಾಗ ನಾವು ಏನ್ ಮಾಡೋದು? ಮಣ್ಣಲ್ಲಿ ಮನೆ ಕಟ್ಟಿದ್ರೆ ನೀರಲ್ಲಿ ಕರಗಿ ಹೋಗುತ್ತೆ, ಹುಲ್ಲಿನಿಂದ ಕಟ್ಟಿದ್ರೆ ಗಾಳಿಗೆ ಹಾರಿ ಹೋಗುತ್ತೆ. ಇವಾಗ ನಾವು ಏನ್ ಮಾಡೋದು? ಆವಾಗ ಟುನಿ ಯೋಚನೆ ಮಾಡಿ, ನನಗೆ ಒಂದು ಆಲೋಚನೆ ಬಂದಿದೆ. ಮೊನ್ನೆ ಚೋಟು ಅವರ ಊರಿಗೆ ಹೋದಾಗ ಎಲ್ಲರೂ ದೃಢವಾದ ಹುಲ್ಲಿನಿಂದ ಮನೆಯನ್ನು ನೇಯ್ದು ಕಟ್ಟಿದ್ರು. ನಾವು ಕೂಡ ಹಾಗೆ ಕಟ್ಟಿದ್ರೆ ಗಾಳಿಗೆ ಹಾರಲ್ಲ, ಆಮೇಲೆ ಬೆಚ್ಚಗೆ ಕೂಡ ಇರುತ್ತೆ. ನಾವು ಕೂಡ ಅದೇ ರೀತಿ ಹುಲ್ಲಿನಿಂದ ಮನೆಯನ್ನು ಕಟ್ಟೋಣ. ಚೋಟು ಉತ್ಸಾಹದಿಂದ, ಹೌದು ತುನಿ, ಹುಲ್ಲಿನಿಂದ ಮನೆಯನ್ನು ಕಟ್ಟಿದ್ರೆ ಅದು ಮಳೆ ಬಂದಾಗ ಕರಗಿ ಹೋಗಲ್ಲ, ಹಾಗೇನೆ ಬೆಚ್ಚಗೆ ಇರುತ್ತೆ. ಸರಿ, ನಾವೆಲ್ಲ ಹುಲ್ಲನ್ನು ತಂದು ಮನೆ ಕಟ್ಲಿಕ್ಕೆ ಆರಂಭಿಸೋಣ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅಡವಿಗೆ ಹೋಗಿ ಕೆಲವು ಬಳ್ಳಿಗಳು ಹಾಗೂ ಹುಲ್ಲುಗಳನ್ನ ತಗೊಂಡ್ ಬಂದ್ರು. ಹಾಗೆ ಎಲ್ಲ ಪಕ್ಷಿಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ನೆಲದ ಮೇಲೆ ತುಂಬಾನು ಅಂದವಾಗಿರುವ ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಕೊಂಡ್ರು. ಆ ದಿನ ರಾತ್ರಿ ಅವ್ರು ಕಟ್ಕೊಂಡ ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ರು. ಅವಾಗ ಲೂಸಿ ಪಾರಿವಾಳ ಅವಳ ಮನೆಯಲ್ಲಿದ್ದು, ಹಬ್ಬ, ಈ ಮನೆ ತುಂಬಾ ಬೆಚ್ಚಗೆ ಚೆನ್ನಾಗಿದೆ. ಮಳೆ ಬಂದ್ರೂ ಕೂಡ ಇನ್ನು ಯಾವ ತೊಂದ್ರೆನೂ ಆಗಲ್ಲ. ಹಾಗೆ ಕೆಲವು ದಿನಗಳು ಚೆನ್ನಾಗಿನೇ ಇತ್ತು. ಹೀಗಿರುವಾಗ ಒಂದಿನ ರಾತ್ರಿಯ ಸಮಯ. ಪುನಃ ಪಕ್ಷಿಗಳ ಊರಿನಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯ್ತು. ಬನ್ನು ಆ ಮಳೆ ಶಬ್ದಕ್ಕೆ ಎದ್ದೇಳ್ದ. ಮತ್ತೆ ಪುನಃ ಮಳೆ ಬರ್ತಾ ಇದೆ, ಆದ್ರೆ ಮನೆಯೊಳಗೆ ನೀರು ಬರ್ಲಿಲ್ಲ. ನೋಡ್ದ, ತುನಿ ಆಂಟಿ ಹೇಳಿರುವ ಐಡಿಯಾ ಸೂಪರ್. ಇವತ್ತು ನಾವೆಲ್ಲ ಸೇಫ್ ಆಗಿದ್ದೀವಿ. ಹೌದಮ್ಮ, ಇವಾಗ ಚಳಿ ಕೂಡ ಆಗ್ತಾ ಇಲ್ಲ, ನಾವೆಲ್ಲ ಬೆಚ್ಚಗೆ ಮಲ್ಕೊಳ್ಳೋಣ. ಹಾಗೆ ಪಕ್ಷಿಗಳೆಲ್ಲರೂ ಮನೆಯೊಳಗಡೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ನಿದ್ರೆ ಮಾಡ್ತಾ ಇದ್ದಾಗ ಸರಿಯಾಗಿ ಆ ದಿನ ಅರ್ಧರಾತ್ರಿ ದಾಟದ ಮೇಲೆ ಇದ್ದಕ್ಕಿದ್ದಂತೆ ತುಂಬಾ ಜೋರಾದ ಒಂದು ಶಬ್ದ. ಅದು ಅವರ ಊರಿನ ನದಿಯಿಂದ ನೀರು ಉಕ್ಕಿ ಅವರ ಊರಿನೊಳಗಡೆ ಪ್ರವಾಹವಾಗಿ ಬರ್ತಾ ಇತ್ತು. ಆ ಶಬ್ದಕ್ಕೆ ಮಹಿಹದ್ದು ಎಚ್ಚರವಾಯಿತು. ಎಲ್ಲರೂ ಮನೆಯಿಂದ ಹೊರಗಡೆ ಬನ್ನಿ, ನಮ್ಮ ಊರಿನ ಅಣೆಕಟ್ಟು ಒಡೆದೋಗಿದೆ. ನೀರು ಪ್ರವಾಹದಂಗೆ ನಮ್ಮ ಊರೊಳಗೆ ಬರ್ತಾ ಇದೆ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಆವಾಗ ಟೋನಿ ತಕ್ಷಣ ಎದ್ದು ಹೊರಗಡೆ ಬಂದು ನೋಡಿ, ಬುಜ್ಜಿ, ನಮ್ಮ ಮನೆಯೊಳಗೆ ಕಾಲು ತನಕ ನೀರ್ ಬಂದ್ಬಿಟ್ಟಿದೆ, ಬೇಗ ಹೋಗ್ಬೇಕು, ಪ್ರವಾಹ ಜಾಸ್ತಿ ಆಗ್ತಿದೆ. ಅಮ್ಮ, ನಮ್ಮ ಗುಡಿಸಲ ಮನೆ ಮಳೆಯಿಂದ ನಮ್ಮನ್ನ ಕಾಪಾಡ್ತೇ ಹೊರತು ಈ ಪ್ರವಾಹದಿಂದ ನಮ್ಮನ್ನು ಕಾಪಾಡಲು ಸಾಧ್ಯವಾಗ್ಲಿಲ್ಲ. ಮನೆಯೊಳಗೆ ನೀರ್ ಬಂದು ನಮ್ಮ ಬಟ್ಟೆ, ನಮ್ಮ ಧಾನ್ಯಗಳು, ವಸ್ತುಗಳು ಎಲ್ಲಾನು ನೀರಲ್ಲಿ ಮುಳುಗಿ ಹೋಗ್ತಾ ಇದೆ. ಆವಾಗ ಚಿಚುಕಾಗೇನು ಹೊರಗಡೆ ಬಂದು, ಎಲ್ಲರೂ ಅವರವರ ಮನೆಯಿಂದ ಗುಡಿಸಲ ಮೇಲೆಗೆ ಹತ್ತಿ ಬಂದ್ಬಿಡಿ. ಮನೆ ಸ್ಟ್ರಾಂಗ್ ಆಗಿದೆ, ಆದ್ರೆ ನೀರ್ ಮಾತ್ರ ಮೇಲೆ ಬರ್ತಿದೆ. ಹಾಗೆ ಪ್ರವಾಹದ ನೀರೆಲ್ಲ ಮನೆಯೊಳಗಡೆ ಬಂದಿದ್ರಿಂದ ಪಕ್ಷಿಗಳು ಎಲ್ರೂ ಹೆದರ್ಕೊಂಡು ಅವರವರ ಮನೆಯ ಚಾವಣಿ ಮೇಲೆ ಹತ್ತಿ ಕೂತ್ಕೊಂಡಿದ್ರು. ಜೋರಾಗಿ ಮಳೆ ಬರ್ತಾನೆ ಇತ್ತು. ಗುಡುಗು, ಮಿಂಚು, ಶಬ್ದ, ಗಾಳಿ ಎಲ್ಲಾನು ನೋಡಿ ಮಕ್ಕಳು ಕೂಡ ತುಂಬಾನೇ ಹೆದರ್ತಾ ಇದ್ರು. ಆ ದಿನ ರಾತ್ರಿ ಇಡೀ ಪಾಪ ಅವರೆಲ್ಲರೂ ಕೂಡ ಮಳೆಯಲ್ಲಿ ಒದ್ದಿ ಹಾಕೊಂಡೆ ನಿದ್ರೆ ಮಾಡಕ್ಕಾಗ್ದೇನೆ ಕೂತ್ಕೊಂಡಿದ್ರು. ಹೀಗಿರುವಾಗ ಬನ್ನುಗಿಳಿ, ಚೋಟುಗಿಳಿ ಎಲ್ರೂ ಕೂಡ ಅಳಕ್ಕೆ ಶುರು ಮಾಡಿದ್ರು. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ? ಮಳೆ ನೀರಿನಿಂದ ತಪ್ಪಿಸ್ಕೊಂಡ್ರೆ ಇವಾಗ ಪ್ರವಾಹದಲ್ಲಿ ನಮ್ನ ಮುಳುಗಿಸ್ತಾ
ಮಗ ಚಳಿಯಲ್ಲಿ ನಡುಗ್ತಾ ಇದ್ದಾನೆ. ಇವಾಗ ನಾನು ಏನ್ ಮಾಡೋದು? ಆವಾಗ ಲೂಸಿ ಕೂಡ ಅಳುತ್ತಾ, ನಮ್ಮ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ. ನೆಲದ ಮೇಲೆ ಮನೆ ಕಟ್ಕೊಂಡ್ರೆ ಈ ರೀತಿ ಪ್ರವಾಹ ಬಂದು ನಮ್ನ ಮುಳುಗಿಸ್ತಾ ಇದೆ. ಇವಾಗ ತಿನ್ಲಿಕ್ಕೆ ಕೂಡ ಏನು ಇಲ್ಲದೆ ನಾವೆಲ್ಲರೂ ತುಂಬಾನೇ ಕಷ್ಟಪಡ್ತಿದ್ದೀವಿ. ಮಳೆ ಪ್ರವಾಹ ಕಡಿಮೆ ಆಗ್ತಾ ಇದೆ. ಯಾರು ಕೂಡ ಚಿಂತೆ ಮಾಡಬೇಡಿ. ನೀರು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಅವರವರ ಮನೆ ಮೇಲೆ ಕೂತ್ಕೊಳ್ಳಿ. ನಾಳೆ ಬೆಳಿಗ್ಗೆ ಆಲೋಚನೆ ಮಾಡೋಣ. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ಬೆಳಿಗ್ಗೆ ಮಳೆ ನಿಂತೋಯ್ತು. ಆಕಾಶ ಇವಾಗ ತುಂಬಾ ಪ್ರಶಾಂತವಾಗಿತ್ತು. ಊರಿನಲ್ಲಿದ್ದ ಪ್ರವಾಹದ ನೀರು ಮೆಲ್ಲೆ ಮೆಲ್ಲೆ ಹೋಗ್ತಾ ಇತ್ತು. ಪಾಪ ಮನೆಗಳನ್ನೆಲ್ಲ ಕಳ್ಕೊಂಡು ಪಕ್ಷಿಗಳು ಎಲ್ರು ಏನ್ ಮಾಡ್ದು ಅಂತ ಗೊತ್ತಿಲ್ದೆ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ನೋಡಿದ್ರ ಮಣ್ಣಿನ ಮನೆನೂ ಹೋಯ್ತು, ಹುಲ್ಲಿನಿಂದ ಕಟ್ಟಿಕೊಂಡ ಗುಡಿಸಲ ಮನೆನೂ ಹೋಯ್ತು. ಇವಾಗ ಎಲ್ಲ ಕಡೆ ಕೆಸರು ತುಂಬಿಕೊಂಡಿದೆ. ಇವಾಗ ನಾವು ಏನ್ ಮಾಡೋದು ಅಂತ ಏನು ಆಲೋಚನೆ ಬರ್ತಾ ಇಲ್ಲ. ಆವಾಗ ಚಿಚುಕಾಗೆ, ಮಗಿಯವ್ರೆ, ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ನಾವು ನೆಲದ ಮೇಲೆ ಮನೆ ಕಟ್ಟಿಕೊಂಡ್ರೆ ತಾನೆ ಪ್ರವಾಹ ಬಂದು ಮನೆ ಕೊಚ್ಕೊಂಡೋಗೋದು. ನಾವು ಮರದ ಮೇಲೆ ಹುಲ್ಲಿನಿಂದ ಗುಡಿಸಲ ಮನೆಯನ್ನು ಕಟ್ಕೊಳ್ಳೋಣ. ಅವಾಗ ಮಳೆ ಬಂದ್ರೂ ಕೂಡ ಮನೆ ನೆನೆಯದಿಲ್ಲ, ಪ್ರವಾಹ ಬಂದ್ರೂ ಏನೂ ಆಗಲ್ಲ. ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ಚಿಚ್ಚು ಆಂಟಿ, ನಿಮ್ಮ ಐಡಿಯಾ ಕೇಳಲಿಕ್ಕೆ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಅದು ವರ್ಕ್ ಆಗಲ್ಲ. ಚಿಚು ಕೋಪದಿಂದ, ಏನೇ ಬುಜ್ಜಿ, ನನಗೇನೆ ಬುದ್ಧಿ ಹೇಳ್ತಾ ಇದೀಯಾ? ಯಾಕೆ ವರ್ಕೌಟ್ ಆಗಲ್ಲ? ಚಿಚ್ಚು ಆಂಟಿ, ಬುಜ್ಜಿ ಹೇಳೋದು ಸರಿಯಾದ ಮಾತೆ. ಹುಲ್ಲಿನಿಂದ ಮನೆ ಕಟ್ಕೊಂಡ್ರೆ ಮಳೆ ಬಂದ್ರೆ ಪ್ರವಾಹ ಬಂದ್ರೆ ಏನೂ ಆಗಲ್ಲ. ಆದ್ರೆ ನಿನ್ನೆ ರಾತ್ರಿ ಬಂತಲ್ಲ ಬಿರುಗಾಳಿ, ಆ ರೀತಿಯ ಗಾಳಿ ಬಂದ್ರೆ ಆ ಮರದ ಕೊಂಬೆಯ ಜೊತೆ ಸೇರಿ ನಮ್ಮ ಮನೆ ಕೂಡ ಹಾರಿ ಹೋಗಿ ಬೀಳುತ್ತೆ. ಆವಾಗ ಮನೆಯೊಳಗಿರುವ ನಾವು ಕೂಡ ಯಾವ ಸಮಯದಲ್ಲೂ ಸತ್ತೋಗ್ಬೋದು. ನಿಜನೇ ಬುಜ್ಜಿ, ನೀನು ಹೇಳಿದ ಹಾಗೆ ಜೋರಾದ ಗಾಳಿ ಬಂದ್ರೆ ಗುಡಿಸಲ ಮನೆ ಬಿದ್ದೋಗುತ್ತೆ. ಮಳೆ ಬಂದ್ರೆ ಏನೂ ಆಗ್ಬಾರ್ದು, ಗಾಳಿ ಬಂದ್ರೂ ಏನೂ ಆಗ್ಬಾರ್ದು. ಆ ರೀತಿ ಮನೆ ಕಟ್ಟಕ್ಕೆ ಐಡಿಯಾ ಹೇಳಿ. ಬುಜ್ಜಿ ನಗುತ್ತಾ, ಇದೆ ಅಮ್ಮ, ನಾನೊಬ್ಬನು ಅದ್ರ ಬಗ್ಗೆ ಮೊದ್ಲೇ ಆಲೋಚನೆ ಮಾಡಿದೀವಿ. ಅದಕ್ಕೆ ಬೇಕಾದ ವಸ್ತುಗಳು ಕೂಡ ನಮ್ಮ ಹತ್ತಿರನೇ ಇದೆ. ಅದನ್ನ ಕಟ್ಟಕ್ಕೂ ನಮಗೆ ಗೊತ್ತಿದೆ. ಚೋಟು ಆಶ್ಚರ್ಯದಿಂದ, ಏನೊಬ್ಬನು ಅದು? ಆ ವಸ್ತುಗಳು ಯಾವುದು? ಅದು ಸಿಮೆಂಟ್ ಪೈಪ್ ಅಮ್ಮ. ಮೊನ್ನೆ ನಾನು ಬುಜ್ಜಿ ಸಿಟಿಗೆ ಹೋದಾಗ ಅಲ್ಲಿ ಫ್ಯಾಕ್ಟರಿ ಹತ್ರ ಹಳೆಯ ಬೇಡದಿರುವ ಸಿಮೆಂಟ್ ಪೈಪ್ಗಳನ್ನು ಹಾಕಿದ್ರು. ಅದನ್ನ ನೋಡಿಯೇ ನಮಗೆ ಆಲೋಚನೆ ಬಂದಿದ್ದು. ಹೌದಮ್ಮ, ಆ ಸಿಮೆಂಟ್ ಪೈಪ್ಗಳು ತುಂಬಾ ಗಟ್ಟಿಯಾಗಿ ಭಾರವಾಗಿ ಇರುತ್ತೆ. ನಾವು ಆ ಪೈಪ್ಗಳನ್ನು ತೆಗೆದುಕೊಂಡು ಬಂದು ಗಟ್ಟಿಯಾದ ಮರದ ಕೊಂಬಗಳ ಮಧ್ಯೆ ಅದನ್ನು ನಿರ್ಮಿಸೋಣ. ಲೂಸಿ ಅನುಮಾನದಿಂದ, ಸಿಮೆಂಟ್ ಪೈಪ ಅದು ಹೇಗೆ ಸೇಫ್ ಆಗುತ್ತೆ ಬುಜ್ಜಿ? ಲೂಸಿ ಆಂಟಿ, ಅದು ಹೇಗೆ ಅಂದ್ರೆ ಆ ಸಿಮೆಂಟ್ ಪೈಪ್ ಗಟ್ಟಿಯಾಗಿ ಭಾರವಾಗಿ ಇರುತ್ತೆ. ಅದ್ರ ಮೇಲೆ ಮಳೆ ಬಿದ್ದರೂ ಕೂಡ ಮನೆಯೊಳಗೆ ನೀರು ಬರಲ್ಲ. ಇನ್ನು ಗಾಳಿ ಬಗ್ಗೆ ಹೇಳ್ತೀರಾ ನೀವು? ಪೈಪ್ ತುಂಬಾ ಭಾರವಾಗಿ ಇರುತ್ತೆ ಅಲ್ವಾ, ಅದು ಗಾಳಿಗೆ ಒಂದು ಚೂರು ಕೂಡ ಅಲುಗಾಡೋದಿಲ್ಲ. ಅದು ಮಾತ್ರ ಅಲ್ಲ, ಪೈಪಿನ ಒಳಗೆ ತುಂಬಾನೇ ಆ ಕಡೆ ಈ ಕಡೆ ಓಪನ್ ಇರುತ್ತೆ. ಗಾಳಿ ಆ ಗ್ಯಾಪ್ ಮೂಲಕ ಹೊರಗೆ ಬಂದು ಹೊರಗೆ ಹೋಗ್ಬಿಡುತ್ತೆ. ನಾವು ಆ ಪೈಪ್ ಅನ್ನು ಮರದ ಮೇಲೆ ತುಂಬಾ ಗಟ್ಟಿಯಾಗಿ ಮರದ ಕೊಂಬೆಗಳಿಂದ ನಿರ್ಮಾಣ ಮಾಡಿದ್ರೆ ನಮಗೆ ಯಾವ ಅಪಾಯನೂ ಬರೋದಿಲ್ಲ. ಅವಾಗ ಮಹಿ ಆಶ್ಚರ್ಯದಿಂದ ಸಂತೋಷದಿಂದ ಕೈತಟ್ಟಿ, ಅದ್ಭುತ ಬನ್ನು, ನಿಮ್ಮ ಐಡಿಯಾ ಕೇಳ್ದಾಗನೆ ಲಾಜಿಕ್ ಆಗಿ ಸೈಂಟಿಫಿಕ್ ಆಗಿ ಇದೆ. ನಮಗಿಂತ ವಯಸ್ಸಲ್ಲಿ ಸಣ್ಣವರು ನೀವು ಇಷ್ಟೊಂದು ಅದ್ಭುತವಾದ ಐಡಿಯಾವನ್ನು ಕೊಟ್ಟಿದ್ದೀರಾ. ಇನ್ನು ಯಾಕೆ ತಡ ಮಾಡೋದು? ಬನ್ನಿ ಹೋಗಿ ನಾವೆಲ್ಲರೂ ಆ ಪೈಪ್ ನ ತಗೊಂಬರೋಣ. ಹಾಗೆ ಪಕ್ಷಿಗಳು ಎಲ್ರು ಕೂಡ ತಕ್ಷಣ ಅವ್ರ ಊರಿನಲ್ಲಿದ್ದ ಬೈಪಾಸ್ ರೋಡ್ ಹತ್ರ ಹೋದ್ರು. ಅಲ್ಲಿ ಅವ್ರು ಅನ್ಕೊಂಡ ಹಾಗೇನೆ ಆ ದೊಡ್ಡ ದೊಡ್ಡ ಸಿಮೆಂಟ್ ಪೈಪ್ಗಳು ಇತ್ತು. ಅದನ್ನ ನೋಡಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೇಗೋ ಕಷ್ಟಪಟ್ಟು ಆ ಸಿಮೆಂಟ್ ಪೈಪ್ಗಳನ್ನ ಅವ್ರಿದ್ದ ಅಡವಿಗೆ ತಗೊಂಡ್ ಬಂದು ಎಲ್ಲ ಪಕ್ಷಿಗಳು ಒಬ್ರಿಗೊಬ್ರು ಸಹಾಯನ ಮಾಡ್ಕೊಂಡು ದೊಡ್ಡ ದೊಡ್ಡ ಮರದ ಕೊಂಬೆಗಳಲ್ಲಿ ಆ ಪೈಪ್ಗಳನ್ನ ಇಟ್ಟು ಅವುಗಳಿಗೆ ಕಿಟಕಿಗಳು ಬಾಗಿಲು ಎಲ್ಲಾನು ಇಟ್ಟು ಮನೆಯಾಗಿ ತಯಾರು ಮಾಡ್ಕೊಂಡ್ರು. ಇವಾಗ ಮನೆ ತುಂಬಾನೇ ಅಂದವಾಗಿತ್ತು. ಹೀಗಿರುವಾಗ ಆ ದಿನ ರಾತ್ರಿ ಕೂಡ ಭಯಂಕರವಾದ ಮಳೆ ಸುರಿತಾ ಇತ್ತು. ಬೀಸೋ ಗಾಳಿ ಕೂಡ ಬಿರುಗಾಳಿ ತರನೇ ಬೀಸ್ತಾ ಇತ್ತು. ಗುಡುಗು ಮಿಂಚು ಶಬ್ದ ಹೆಚ್ಚಾಗಿ ಕೇಳಿಸ್ತಾ ಇತ್ತು. ಆದ್ರೆ ಅವರ ಪೈಪ್ ಮನೆ ಒಳಗಡೆ ಯಾವುದೇ ಶಬ್ದನೂ ಕೇಳಿಸ್ಲಿಲ್ಲ. ನೋಡ್ದ ಬುಜ್ಜಿ, ಹೊರಗೆ ತಂಪಾದ ಗಾಳಿ, ಬಿರುಸಿನ ಮಳೆ ಹೇಗೆ ಜೋರಾಗಿ ಬೀಸ್ತಾ ಇದೆ. ಆದ್ರೆ ನಮ್ಮ ಮನೆಯೊಳಗೆ ಒಂಚೂರು ಗಾಳಿನೂ ಇಲ್ಲ, ಮಳೆ ನೀರು ಇಲ್ಲ. ಈ ಸಿಮೆಂಟ್ ಮನೆ ಎಷ್ಟೊಂದು ತಂಪಾಗಿ ನೆಮ್ಮದಿಯಾಗಿ ಇದೆ. ಹೌದಮ್ಮ, ಎಷ್ಟು ದೊಡ್ಡ ಗಾಳಿ ಬಂದ್ರೂ ಕೂಡ ಪೈಪಲ್ಲಿ ಗ್ಯಾಪ್ ಇರೋದ್ರಿಂದ ಗಾಳಿ ಅದ್ರ ಮೂಲಕ ಹೋಗ್ಬಿಡುತ್ತೆ. ಮರ ಅಲುಗಾಡಿದ್ರು ಪೈಪ್ ಅಲುಗಾಡಲ್ಲ.
ಆ ದಿನ ರಾತ್ರಿ ಎಷ್ಟು ಮಳೆ ಬಂದ್ರು, ಕೆಳಗಡೆ ಎಷ್ಟೇ ನೀರ್ ಬಂದ್ರು ಕೂಡ ಅವ್ರು ಯಾರಿಗೂ ಯಾವುದೇ ತೊಂದರೆನೂ ಆಗ್ಲಿಲ್ಲ. ಬೆಳಗ್ಗೆ ಮಳೆ ಕಡಿಮೆ ಆದ್ಮೇಲೆ ಎಲ್ರು ಅವರವರ ಮನೆಯಿಂದ ಹೊರಗಡೆ ಬಂದು ನೋಡಿದ್ರು. ಎಲ್ರು ಮುಖದಲ್ಲೂ ಕೂಡ ತುಂಬಾನೇ ಸಂತೋಷ ಇತ್ತು. ಯಾರ ಮನೆಗೂ ಏನೂ ಆಗ್ಲಿಲ್ಲ. ಎಲ್ರು ಸುರಕ್ಷಿತವಾಗಿ ತುಂಬಾ ಸಂತೋಷವಾಗಿ ಕೂತ್ಕೊಂಡಿದ್ರು. ನನ್ನ ಜೀವನದಲ್ಲಿ ನಿನ್ನೆ ರಾತ್ರಿ ನಿದ್ರೆ ಮಾಡಿದ ರೀತಿ ಯಾವತ್ತೂ ಕೂಡ ಇಷ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಲ್ಲ. ನನ್ನ ಮಗ ಬಂದು ಕೊಟ್ಟ ಐಡಿಯಾ ಸೂಪರು. ಹೌದು ಚೋಟು, ಮಳೆ ಅಂದ್ರೆ ಭಯಪಡ್ತಾ ಇದ್ದ ನಾವು ಮನೆಯೊಳಗೆ ಕೂತ್ಕೊಂಡು ಮಳೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ದೀವಿ. ಮಹಿ ಸಂತೋಷದಿಂದ, ಇದು ಎಲ್ಲಾನು ಬುಜ್ಜಿ ಬನ್ನುವಿನ ವಿದ್ಯಾಭ್ಯಾಸದಿಂದ ಬುದ್ಧಿವಂತಿಕೆಯಿಂದನೇ ಸಾಧ್ಯವಾಗಿದ್ದು. ಈ ಪೈಪ್ ಮನೆ ನಮ್ಮ ಗ್ರಾಮವನ್ನು ಸುರಕ್ಷಿತವಾಗಿ ಕಾಪಾಡಿದೆ. ಬನ್ನು ಬುಜ್ಜಿಗೆ ನಮ್ಮ ಊರ ಕಡೆಯಿಂದ ಕೃತಜ್ಞತೆಗಳು. ಚಿಚು ನಗುತ್ತಾ, ಹೌದು, ನನ್ನ ಐಡಿಯಾಕ್ಕಿಂತ ಬುಜ್ಜಿ ಬನ್ನುವಿನ ಐಡಿಯಾನೇ ಸೂಪರು. ಏನೇ ಆದ್ರೂ ಬುಜ್ಜಿ ಬನ್ನು ಸ್ಟ್ರಾಂಗ್ ಗುರು. ಪಕ್ಷಿಗಳೆಲ್ಲರೂ ತುಂಬಾನೇ ಸಂತೋಷವಾಗಿದ್ರು. ಅವ್ರು ಬಾಳ್ತಾ ಇದ್ದ ಮನೆ ಕುಸಿದು ಬಿದ್ದೋದ್ರು ಕೂಡ, ಅವ್ರು ಕಟ್ಕೊಂಡ ಹೊಸ ಮನೆಯೊಳಗಡೆ ನೀರ್ ಬಂದ್ರು ಕೂಡ ಸ್ವಲ್ಪನೂ ಅವ್ರ ಧೈರ್ಯನ ಬಿಡದೆ ತುಂಬಾನೇ ಕಷ್ಟಪಟ್ಟು ಸಿಮೆಂಟ್ ಪೈಪ್ಗಳನ್ನೇ ಅವರವರ ಮನೆಗಳಾಗಿ ಬದಲಾಯಿಸ್ಕೊಂಡ್ರು. ಇವಾಗ ಆ ಮನೆಗಳಲ್ಲಿ ಸುರಕ್ಷಿತವಾಗಿ ಯಾವುದೇ ಕಷ್ಟನೇ ಇಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗಿಗೆ ಒಂದು ಪಾನಿಪುರಿ ವ್ಯಾಪಾರ ಇತ್ತು. ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ಒಂದು ಗಾಡಿನ ಇಟ್ಕೊಂಡು ಅದರಲ್ಲಿ ಕ್ರಿಸ್ಪಿಯಾಗಿರುವ ಪೂರಿಯಲ್ಲಿ ಸ್ವಲ್ಪ ಹುಳಿಯಾಗಿರುವ ಪಾನಿ, ಸ್ವೀಟ್ ಆಗಿರುವ ಪಾನಿನ ಉಯ್ದು ಕೊಡ್ತಾ ಇದ್ಲು. ಸಂಜೆ ಸಮಯ ಎಲ್ರು ಕೂಡ ಅವಳ ಅಂಗಡಿ ಹತ್ರನೇ ಬರ್ತಾ ಇದ್ರು. ಬನ್ನಿ ಬನ್ನಿ, ಈ ಚಿಚುಕಾಗೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿಟ್ಟಿರುವ ಪಾನಿಪುರಿ. ಲೂಸಿಯವರೇ ಹೇಳಿ, ನಿಮಗೆ ಸ್ವೀಟ್ ಪಾನಿ ಬೇಕಾ ಅಥವಾ ಹುಳಿಯಾದ ಪಾನಿ ಬೇಕಾ? ಲೂಸಿ ಪಾರಿವಾಳ ಪೂರಿನ ತಿನ್ನೋಡಿ, ಅಬ್ಬಾ ಚಿಚ್ಚು, ನೀನು ಏನ್ ವ್ಯಾಪಾರ ಮಾಡಿದ್ರು ಅದ್ರಲ್ಲಿ ತುಂಬಾನೇ ರುಚಿ ಇರುತ್ತೆ. ನನಗೆ ಸ್ವಲ್ಪ ಹುಳಿ ಖಾರ ಆ ರೀತಿ ಪಾನಿನ ಮಿಕ್ಸ್ ಮಾಡಿ ಕೊಡು, ತುಂಬಾ ಸೂಪರ್ ಆಗಿದೆ. ಆವಾಗ ಮಹಿ ಹದ್ದನು ತಿನ್ನೋಡಿ, ಹೌದು ಲೂಸಿ, ನಮ್ಮ ಗ್ರಾಮದಲ್ಲಿ ಈ ರೀತಿ ಸಿಟಿ ಅಡಿಗೆ ಸಿಗುತ್ತೆ ಅಂತ ನನ್ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ಚಿಚ್ಚು, ನಿನ್ನ ಕೈ ರುಚಿ ತುಂಬಾ ಚೆನ್ನಾಗಿದೆ, ನನಗೆ ಇನ್ನೊಂದು ಪ್ಲೇಟ್ ಕೊಡು. ಚಿಚುಕಾಗೆ ಸಂತೋಷದಿಂದ, ಥ್ಯಾಂಕ್ ಯು ಮಗಿಯವರೇ, ನಿಮ್ಮೆಲ್ಲರಿಗೂ ಇಷ್ಟ ಆಗೋದೇ ನನಗೂ ಬೇಕಾಗಿದ್ದು. ಸರಿಯಾಗಿ ಆ ಸಮಯದಲ್ಲೇ ಕಾಲೇಜ್ ಮುಗಿದ್ಮೇಲೆ ಚಿಚುಕಾಗಿಯ ಮಗನಾದ ಚಿನ್ನಕಾಗೆ ಅವನ ಫ್ರೆಂಡ್ಸ್ ಆದ ಬುಜ್ಜಿ ಹಾಗೂ ಬನ್ನನ ಕರ್ಕೊಂಡು ಅಲ್ಲಿಗೆ ಬಂದ. ಅಮ್ಮೋ, ನೋಡಿದ್ರ ನಾನು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ? ಬುಜ್ಜಿ ಬನ್ನನ ಕೂಡ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೂ ಕೂಡ ಉಪ್ಪು ಹುಳಿ ಖಾರವಾಗಿರುವ ಪಾನಿಪುರಿ ಒಂದ್ ಪ್ಲೇಟ್ ಕೊಡು. ಚಿಚು ಪ್ರೀತಿಯಿಂದ, ಅರೆರೇ, ಬನ್ನಿ ಮಕ್ಳೇ, ಕಾಲೇಜಿಂದ ಟಯರ್ಡ್ ಆಗಿ ಬಂದಿರ್ತೀರಾ, ಇವಾಗ್ಲೇ ಬಿಸಿ ಬಿಸಿ ಪಾನಿಪುರಿನ ತಿನ್ಕೊಳ್ಳಿ. ಹಾಗಂತ ಪಾನಿಪುರಿನ ರೆಡಿ ಮಾಡಿ ಕೊಟ್ಲು. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಪಾನಿಪುರಿನ ತಿನ್ನೋಡಿದ್ರು. ವಾವ್ ಚಿಚ್ಚು ಆಂಟಿ, ಈ ಪಾನಿಪುರಿ ಎಷ್ಟೊಂದು ಟೇಸ್ಟಿ ಆಗಿದೆ. ಸಿಟಿಯಲ್ಲಿ ಕಾಲೇಜ್ ಪಕ್ಕದಲ್ಲಿ ಸಿಗುವ ಪಾನಿಪುರಿಕ್ಕಿಂತ ಈ ಪಾನಿಪುರಿ ಸ್ಪೈಸಿಯಾಗಿ ಖಾರವಾಗಿ ಗಂಟ್ಲಿಗೆ ಇದು ತುಂಬಾ ಮಜಾ ಕೊಡ್ತಿದೆ. ಬನ್ನು ಪಾನಿಪುರಿ ತಿಂದು, ಆಂಟಿ, ಹೌದು ಆಂಟಿ, ನಿಮ್ಮ ಪಾನಿಪುರಿ ತುಂಬಾ ಕ್ರಿಸ್ಪಿಯಾಗಿದೆ. ಇದ್ರಲ್ಲಿ ಇರುವ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದು ಖಂಡಿತ. ಚಿಚು ನಗುತ್ತಾ, ಸರಿ ಕಣೋ ಬನ್ನು, ನೀವು ತಿನ್ನುವಂತ ಪಾನಿಪುರಿಗೆ ನನಗೆ ಹಣ ಕೊಡ್ಬೇಕಾಗಿಲ್ಲ. ಪ್ರತಿದಿನ ಸಂಜೆ ಬಂದು ಇಲ್ಲೇ ತಿನ್ಕೊಂಡೋಗಿ. ನೀವು ಕೂಡ ನನ್ನ ಮಗನ ಹಾಗೆ ಅಲ್ವಾ? ಥ್ಯಾಂಕ್ ಯು ಆಂಟಿ, ನಾಳೆ ಮತ್ತೆ ಬರ್ತೀವಿ. ಆ ದಿನ ಅವ್ರ 3 ಜನನು ಸಂತೋಷವಾಗಿ ಪಾನಿಪುರಿ ತಿಂದು ಅಲ್ಲಿಂದ ಮನೆಗೆ ಹೋದ್ರು. ಮರುದಿನ ಸಂಜೆ ಸಮಯ ಬುಜ್ಜಿ ಹಾಗೂ ಬನ್ನು ಪುನಃ ಚಿಚುಕಾಗೆ ಅಂಗಡಿ ಹತ್ತಿರ ಬಂದ್ರು. ಇವತ್ ಕೂಡ ಪಾನಿಪುರಿ ಕೊಡಿ ಅಂತ ಕೇಳಿದ್ರು. ಆದ್ರೆ ಈ ದಿನ ಚಿಚು ಕೊಟ್ಟ ಪಾನಿಪುರಿನ ತಿಂದ ಇಬ್ರು ಮಕ್ಕಳ ಮುಖ ಕೂಡ ಬಾಡಿ ಹೋಯ್ತು. ಅವ್ರಿಗೆ ಅದು ಇಷ್ಟಾನೇ ಆಗ್ಲಿಲ್ಲ. ಏನಂಟಿ, ಇವತ್ತು ಪಾನಿಪುರಿ ನಿನ್ನೆ ತಿಂದ ಹಾಗೆ ಇಲ್ಲ. ಇವತ್ತು ಮಸಾಲ ಬೇರೆ ರುಚಿಯಾಗಿದೆ. ಯಾಕೋ ಇವತ್ತು ಮಸಾಲ ತುಂಬಾ ನೀರಾಗಿದೆ. ಆವಾಗ ಬನ್ನು ಕೂಡ ಚಿಚು ಹತ್ರ, ಅರೆ ಹೌದು ಆಂಟಿ. ಯಾಕೆ ಆಂಟಿ, ನಿನ್ನೆ ಪೂರಿ ಎಲ್ಲ ಒಳ್ಳೆ ಕ್ರಿಸ್ಪಿಯಾಗಿತ್ತು, ಆದ್ರೆ ಇವತ್ತು ಮೆತ್ತಗೆ ಇದೆ. ಅದೇ ರೀತಿ ಬಟಾಣಿ ಕೂಡ ಚೆನ್ನಾಗಿ ಬೇಯಲಿಲ್ಲ ಆಂಟಿ. ಚಿಚುಕಾಗೆ ತುಂಬಾನೇ ಆಶ್ಚರ್ಯದಿಂದ, ಅರೆರೆ, ಏನ್ ಮಕ್ಳೇ ಹೀಗೆ ಹೇಳ್ತಾ ಇದ್ದೀರಾ? ಇವಾಗಷ್ಟೇ ಲೂಸಿ ಮಗಿ ಕೂಡ ತಿಂದು ಹೋದ್ರು. ಚೆನ್ನಾಗಿದೆ ಅಂತ ಹೇಳಿದ್ರಲ್ವಾ? ನಿನ್ನೆ ರೀತಿನೇ ಮಸಾಲೆನ ಮಿಕ್ಸ್ ಮಾಡಿದೀನಿ. ನೀವ್ ಹೇಳ್ತೀರಾ ಅಂದ್ರೆ ನಂದೇ ತಪ್ಪು ಅನ್ಸುತ್ತೆ. ನಾಳೆ ಚೆನ್ನಾಗಿ ಮಾಡ್ತೀನಿ, ನಾಳೆ ಬಂದು ತಿನ್ಕೊಂಡೋಗಿ. ಸರಿ ಆಂಟಿ, ನಾಳೆ ಆದ್ರೂ ಸ್ವಲ್ಪ ಚೆನ್ನಾಗಿ ಮಾಡಿ. ಚಿಚುಕಾಗೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇದ್ಲು.
ಒಂದ್ ವೇಳೆ ಮಕ್ಕಳಿಗೆ ಆ ಪಾನಿಯಲ್ಲಿ ಖಾರ ಹೆಚ್ಚಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನೋ ಅಂತ ಅಂದ್ಕೊಂಡು ಮರುದಿನ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕಿ ಸ್ವೀಟ್ ಪಾನಿನ ತಯಾರು ಮಾಡಿ ತಗೊಂಡ್ ಬಂದು ಇಟ್ಕೊಂಡಿದ್ಲು. ಆವಾಗ್ಲೂ ಬುಜ್ಜಿ ಹಾಗೂ ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಬನ್ನಿ ಮಕ್ಳೇ, ನೆನ್ನೆಕ್ಕಿಂತ ಇವತ್ತು ರುಚಿಯಲ್ಲಿ ಸ್ವಲ್ಪ ಸ್ವೀಟ್ ಸೇರ್ಸಿದೀನಿ. ಇವತ್ ಚೆನ್ನಾಗಿರುತ್ತೆ, ಬಂದು ತಿನ್ಕೊಂಡೋಗಿ. ಬುಜ್ಜಿ ತಿನ್ನೋಡಿದ್ಲು, ಇಷ್ಟ ಆಗ್ಲಿಲ್ಲ. ಚೀಚಿ, ಏನಂಟಿ ಇದು ಪಾನಿಪುರಿಯೇ ಅಲ್ಲ. ಪಾನಿಪುರಿಯಲ್ಲಿ ಯಾರಾದ್ರೂ ಪಾಯಸ ರೀತಿ ಸ್ವೀಟ್ ಮಾಡ್ತಾರಾ? ಇದು ಚೆನ್ನಾಗೇ ಇಲ್ಲ. ನಿಮಗೆ ಪಾನಿಪುರಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆವಾಗ ಬನ್ನು ಕೂಡ, ಅರೆ ಏನಂಟಿ, ನೀವು ಪಾನಿಪುರಿನ ಚೆನ್ನಾಗಿ ಮಾಡ್ತೀರಂತ ನಿಮ್ಮ ಅಂಗಡಿ ಹತ್ರ ನಾವು ಪ್ರತಿದಿನ ಬಂದ್ರೆ ನೀವು ದಿನದಿಂದ ದಿನಕ್ಕೆ ಹದಕೆಟ್ಟು ಹೋಗ್ತಾ ಇದೆ. ನಿಮ್ಮ ಅಂಗಡಿ ಹತ್ರ ಯಾರು ಬರಲ್ಲ, ನಾವು ಬರಲ್ಲ. ಹಾಗೆ ಹೇಳಿ ಅವರಿಬ್ರು ಕೋಪದಿಂದ ಅಲ್ಲಿಂದ ಹೋದ್ರು. ಚಿಚುಕಾಗಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಒಂದ್ ವಾರದ ತನಕ ಏನೇನೋ ಚೇಂಜಸ್ ನ ಮಾಡಿ ಪಾನಿಪುರಿನ ತಗೊಂಡ್ ಬಂದ್ ಕೊಡ್ತಾ ಇದ್ಲು. ಆದ್ರೆ ಬನ್ನು ಬುಜ್ಜಿ ಇಬ್ರು ಅದನ್ನ ತಿನ್ನೋಡಿ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಟ್ಟು ಹೋಗ್ತಾನೆ ಇದ್ರು. ಪಾಪ ಚಿಚು ತುಂಬಾನೇ ಬೇಜಾರಿಂದ ಇದ್ಲು. ಏನು, ನನಗೆ ಈ ರೀತಿ ಕರ್ಮ ಬಂದಿದೆ. ಊರಲ್ಲಿರುವ ಎಲ್ಲಾ ಪಕ್ಷಿಗಳು ನನ್ನ ಪಾನಿಪುರಿ ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಈ 2 ಮಕ್ಳು ಮಾತ್ರ ಬಂದು ತಿಂದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಮಕ್ಳು ಆ ರೀತಿ ಹೇಳುವಾಗ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಹಾಗಾದ್ರೆ ಇನ್ ಮುಂದೆ ಈ ಪಾನಿಪುರಿ ವ್ಯಾಪಾರವನ್ನು ನಾನ್ ಮಾಡದೇ ಇಲ್ಲ. ಮರುದಿನ ಚಿಚುಕಾಗೆ ಪಾನಿಪುರಿ ಗಾಡಿನ ಇಡ್ಲೇ ಇಲ್ಲ. ಅವಳು ವ್ಯಾಪಾರ ಮಾಡದೆ ಮನೆಯಲ್ಲೇ ಸುಮ್ನೆ ಕೂತ್ಕೊಂಡಿದ್ಲು. ಹೀಗಿರುವಾಗ ಸಂಜೆ ಸಮಯ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದಾಗ ತಾಯಿಯ ಪಾನಿಪುರಿ ಗಾಡಿ ಇಲ್ಲ ಅನ್ನೋದನ್ನ ನೋಡಿ ಏನಾಯ್ತೋ ಏನೋ ಅಂತ ಚಿನ್ನು ಮನೆಗ್ ಬರ್ತಾ ಇದ್ದಾಗ ದಾರಿಯಲ್ಲಿ ಒಂದು ಕೊಳದ ತೀರದಲ್ಲಿ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ಅವನು ನೋಡ್ದ. ಅವಾಗ ಅವರಿಬ್ರು ನಗಾಡ್ತಾ ಜೋರಾಗಿ, ನೋಡ್ದ ಕಣ ಬನ್ನು, ಇವತ್ತು ಚಿಚ್ಚು ಆಂಟಿ ಅಂಗಡಿನ ಹಾಕಿಲ್ಲ. ನಮ್ಮ ಐಡಿಯಾ ಸೂಪರ್ ಆಗಿ ವರ್ಕೌಟ್ ಆಗಿದೆ. ಆವಾಗ ಬನ್ನು, ಹೌದು ಬುಜ್ಜಿ, ನಾವು ಅಂದುಕೊಂಡ ಹಾಗೆ ಆಂಟಿಯ ವ್ಯಾಪಾರವನ್ನು ಮುಚ್ಚಿಸ್ಬಿಟ್ಟು ಪ್ರತಿದಿನ ಆಂಟಿ ಅಂಗಡಿ ಹತ್ರ ಹೋಗಿ ನೀವು ಮಾಡುವ ಪಾನಿಪುರಿ ಚೆನ್ನಾಗಿಲ್ಲ ಅಂತ ಹೇಳಿ ಅವರು ಅಂಗಡಿನ ಇನ್ ಮುಂದಕ್ಕೆ ಹಾಕದ ಹಾಗೆ ನಾವು ಪ್ಲಾನ್ ಮಾಡಿದಾಗೆ ಅಂಗಡಿ ಮುಚ್ಚಿಸ್ಬಿಟ್ಟು. ಹೌದು ಬನ್ನು, ಆ ಆಂಟಿ ವ್ಯಾಪಾರ ಮಾಡಿ ಚೆನ್ನಾಗಿ ಹಣ ಕೂಡಿಟ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಅದು ನಮಗೆ ಇಷ್ಟ ಇಲ್ಲ. ಅದಕ್ಕೆ ತಾನೇ ನಾವು ಈ ರೀತಿ ಪ್ಲಾನ್ ಮಾಡಿದ್ದು. ಎಲ್ಲರೂ ಅವ್ರ ಅಂಗಡಿ ಹತ್ರನೇ ಹೋಗಿ ಅವ್ರ ವ್ಯಾಪಾರ ಚೆನ್ನಾಗಾಗ್ತಾ ಇದೆ. ನಾವು ಅಂದುಕೊಂಡ ಹಾಗೆ ಅಂಗಡಿನ ಮುಚ್ಚಿಸ್ಬಿಟ್ಟು. ಹಾಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಮಾತಾಡ್ತಾ ಇರೋದನ್ನ ಮರದ ಹಿಂದ್ಗಡೆ ನಿಂತ್ಕೊಂಡು ಚಿನ್ನುಕಾಗೆ ಕೇಳಿಸ್ಕೊಂಡ. ಅವನಿಗೆ ಅವನ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿ ತುಂಬಾ ಬೇಜಾರನೂ ಆಯ್ತು. ಅದೇ ಸಮಯ ಕೋಪನೂ ಬಂತು. ಅವನು ಏನು ಹೇಳ್ದೆ ಅಲ್ಲಿಂದ ತಕ್ಷಣ ಮನೆಗೆ ವಾಪಸ್ ಬಂದ. ಬೇಜಾರಿಂದ ಕೂತ್ಕೊಂಡಿದ್ದ ತನ್ನ ತಾಯಿ ಚಿಚ್ಚು ಹತ್ರ ಹೋಗಿ ಈ ರೀತಿ ಹೇಳ್ದ. ಅಮ್ಮ, ನೀವು ಅಳ್ಬೇಡಿ ಅಮ್ಮ. ಆ ಬುಜ್ಜಿನು ಬನ್ನೂನು ನಾವು ಈ ವ್ಯಾಪಾರ ಮಾಡಿ ಊರಲ್ಲಿ ಎತ್ತರಕ್ಕೆ ಹೋಗೋದು ಅವರಿಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮನ್ನ ಏನಾದ್ರೂ ಮಾಡಿ ಅಂಗಡಿನ ಮುಚ್ಚುವ ಹಾಗೆ ಮಾಡ್ಬೇಕು ಅಂತ ನಿಮ್ಮ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ದು. ಆವಾಗ ಚಿಚುಕಾಗೆ ಶಾಕ್ ಆಗಿ, ಏನು, ಆ ಮಕ್ಕಳು ನಾನು ಅಂಗಡಿನ ಮುಚ್ಚಿಸ್ಬೇಕು ಅಂತ ಆ ರೀತಿ ಮಾಡಿದ್ರ? ಆ ಮಕ್ಕಳಿಗೆ ರುಚಿಕರವಾದ ಪಾನಿಪುರಿನ ಮಾಡ್ಕೊಡ್ಬೇಕು ಅಂತ ಹಗಲು ರಾತ್ರಿ ನಾನು ಎಷ್ಟೊಂದು ಕಷ್ಟಪಟ್ಟು ಈ ರೀತಿ ಅಂಗಡಿನ ಹಾಕಿದೀನಿ. ಅವ್ರು ಯಾಕೆ ಹೀಗೆ ಮಾಡಿದ್ರು? ಚಿನ್ನು ಕೋಪದಿಂದ, ಹೌದಮ್ಮ, ಅವರು ಡಿಗ್ರಿ ಓದಿ ಕೂಡ ಇಷ್ಟೊಂದು ಚೀಪಾದ ಮನಸ್ಥಿತಿಯಲ್ಲಿದ್ದಾರೆ. ನಾವು ಯಾವತ್ತೂ ಕೂಡ ಅವ್ರನ್ನ ಮನ್ನಿಸ್ಲೇಬಾರ್ದು. ನಾವ್ ಯಾರು ಅಂತ ತೋರಿಸ್ಬೇಕು. ಆವಾಗ ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಕಣೋ ಚಿನ್ನು, ಅವರಿಗೆ ಸರಿಯಾದ ಪಾಠವನ್ನು ನಾನು ಹೇಳಿಕೊಡ್ಲೇಬೇಕು. ನಾನು ಮತ್ತೆ ಆ ಮರದ ಕೆಳಗೆ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸ್ತೀನಿ. ನಾನು ಅಂಗಡಿನ ಹಾಕಿದೀನೋ ಇಲ್ವೋ ಅಂತ ನೋಡ್ಲಿಕ್ಕೆ ಖಂಡಿತವಾಗಿ ಅವರಲ್ಲಿಗೆ ಬರ್ತಾರೆ. ನಾಳೆ ನೀನು ಹೋಗಿ ತುನಿ ಆಂಟಿನ ಚೋಟು ಆಂಟಿನ ಬಂದು ಒಂದ್ ಸೈಡಲ್ಲಿ ಮರೆಯಾಗಿ ನಿಂತ್ಕೊಳಕ್ ಹೇಳು. ನಾನು ಹೇಳುವಾಗ ಬರ್ಲಿ. ಸರಿ ಅಮ್ಮ, ಪ್ಲಾನ್ ಏನು ಅಂತ ನಂಗೆ ಗೊತ್ತಾಯ್ತು. ನಾನು ಇವಾಗ್ಲೇ ಹೋಗಿ ಅವ್ರ ಜೊತೆ ವಿಷಯ ಹೇಳ್ತೀನಿ. ಮರುದಿನ ಸಂಜೆ ಸಮಯ ಯಾವಾಗ್ಲೂ ತರ ಚಿಚುಕಾಗೆ ಅವಳ ಪಾನಿಪುರಿ ಗಾಡಿನ ತಳ್ಕೊಂಡು ಊರಿನ ಮಧ್ಯಕ್ಕೆ ಬಂದ್ಲು. ಎಲ್ರೂ ಕೂಡ ಆ ಅಂಗಡಿ ಹತ್ರ ಬರ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಬುಜ್ಜಿ ಹಾಗೂ ಬನ್ನು ಇಬ್ರು ಶಾಕ್ ಆದ್ರು. ಈ ಬನ್ನು, ಏನು ಚಿಚ್ಚು ಆಂಟಿ ಮತ್ತೆ ಪುನಃ ಅಂಗಡಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಪ್ಲಾನ್ ಫೇಲ್ ಆಯ್ತಾ ಏನು? ಹೌದು ಬುಜ್ಜಿ, ಬಾ ಇವಾಗ್ಲೇ ಆಂಟಿ ಅಂಗಡಿ ಹತ್ರ ಹೋಗಿ ನಿಮ್ಮ ಪಾನಿಪುರಿ ಚೆನ್ನಾಗಿಲ್ಲ ಅಂತ ತುಂಬಾ ಅವಮಾನ ಆಗುವ ರೀತಿ ಮಾತಾಡೋಣ. ಆವಾಗ ಅವರು ಇನ್ ಮುಂದೆ ವ್ಯಾಪಾರನೇ ಬೇಡ ಅಂತ ಬಿಟ್ಬಿಡ್ತಾರೆ.
ಹಾಗಂತ ಹೇಳಿ ಮಕ್ಳಿಬ್ರು ಕೂಡ ಚಿಚುಕಾಗೆಯ ಗಾಡಿಯ ಹತ್ರ ಹೋದ್ರು. ಅಲ್ಲಿ ಈಗ ಚಿನ್ನುಕಾಗಿನ ನಿಂತ್ಕೊಂಡಿದ್ದ. ಟುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಮರದ ಹಿಂದ್ಗಡೆ ನಿಂತ್ಕೊಂಡಿದ್ರು. ಆವಾಗ ಬುಜ್ಜಿ ನಗುತ್ತಾ, ಏನ್ ಚಿಚ್ಚು ಆಂಟಿ, ನೀವು ಅಂಗಡಿನ ಮುಚ್ಚಿಬಿಟ್ರಿ ಅನ್ಕೊಂಡಿದ್ದು. ಇವತ್ತಾದ್ರೂ ಪಾನಿಪುರಿನ ನೀವು ರುಚಿಯಾಗಿ ಮಾಡಿದೀರಾ ಇಲ್ವಾ? ಆವಾಗ ಚಿಚುಕಾಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ, ಮಕ್ಳೇ ಬನ್ನಿ ಬನ್ನಿ, ನೀವು ಮೊನ್ನೆ ಬಂದು ಪಾನಿಪುರಿ ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಮನೆಯಲ್ಲಿ ಒಂದಿನ ಕೂತು ಆಲೋಚನೆ ಮಾಡಿ ನೋಡ್ದೆ. ನಿಮಗೋಸ್ಕರ ಸ್ಪೈಸಿಯಾದ ಖಾರವಾದ ಪಾನಿಪುರಿ ಮಾಡಿದೀನಿ, ತಗೊಳ್ಳಿ ತಿನ್ನಿ, ತಿಂದು ಹೇಗಿದೆ ಅಂತ ಹೇಳಿ. ಹಾಗೆ ಚಿಚುಕಾಗೆ ಮನೆಯಿಂದ ಮೊದ್ಲೇ ಮಾಡಿ ತಗೊಂಡ್ ಬಂದಿರುವ ಒಂದು ಕೆಂಪು ನೀರನ್ನ ಪೂರಿಯಲು ಒಯ್ದು ಅದನ್ನ ಬನ್ನುಗೂ ಬುಜ್ಜಿಗೂ ತಿನ್ನಕ್ಕೆ ಕೊಟ್ಟು. ಆ ಕೆಂಪು ನೀರು ಸಾಧಾರಣ ನೀರಲ್ಲ, ತುಂಬಾನೇ ಖಾರವಾಗಿರುವ ಒಂದು ಮೆಣಸಿನಕಾಯಿನ ರಸ ಅದು. ಅದನ್ನ ಒಯ್ದು ಕೊಟ್ಟಾಗ ಮಕ್ಳಿಬ್ರು ಒಂದೊಂದು ಪೂರಿಯಾಗಿ ತಿಂತಾ ಇದ್ರು. ಅವ್ರಿಗೆ ಏನೂ ಗೊತ್ತಾಗ್ಲಿಲ್ಲ. ಆಮೇಲೆ ಹೇಗೂ ಚೆನ್ನಾಗಿಲ್ಲ ಅಂತ ತಾನೇ ಹೇಳ್ತೀವಿ, ತಿಂದ್ಬಿಟ್ಟು ಹೇಳೋಣ ಅಂತ ಹೇಳಿ 3ನೇ ಪೂರಿ ತಿನ್ನುವಾಗ ಅವರಿಬ್ಬರ ಮುಖ ಕೂಡ ಬದಲಾಗಕ್ಕೆ ಶುರುವಾಯ್ತು. ಯಾಕಂದ್ರೆ ಆ ಕೆಂಪು ಮೆಣಸಿನಕಾಯಿನ ಖಾರ ತುಂಬಾನೇ ಘಾಟಾಗಿತ್ತು. ಇಬ್ರಿಗೂ ಬಾಯಿಂದ ಹೊಟ್ಟೆ ತನಕ ಕೂಡ ಉರಿಯಕ್ಕೆ ಶುರುವಾಯ್ತು. ಅಮ್ಮ, ಖಾರ ಖಾರ. ಆಂಟಿ, ಏನಂಟಿ ಪಾನಿಪುರಿಗೆ ಇಷ್ಟೊಂದು ಖಾರ ಹಾಕಿದೀರಾ? ಪಾಪ ಬನ್ನಗಿಳಿಯಿಂದ ಖಾರ ತಡ್ಕೊಳಕ್ಕಾಗ್ಲಿಲ್ಲ. ಅಯ್ಯಯ್ಯೋ, ಹೌದು ಹೌದು, ಖಾರ ಖಾರ ತುಂಬಾ ಖಾರ ಆಗಿದೆ. ಆಂಟಿ, ಏನಂಟಿ ಇದ್ರಲ್ಲಿ ನೀವು ಮಸಾಲೆಗೆ ಬದಲಾಗಿ ವಿಷನ ಮಿಕ್ಸ್ ಮಾಡಿದೀರಾ? ಚಿಚುಕಾಗೆ ನಗುತ್ತಾ, ಇಲ್ಲ ಮಕ್ಳೇ, ನೀವೇ ತಾನೇ ಪ್ರತಿದಿನ ಬಂದು ತಿಂದು ಖಾರ ಇಲ್ಲ ಹುಳಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಮೆಣಸಿನಕಾಯಿನ ರುಬ್ಬಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಪಾನಿಪುರಿ ಮಾಡಿದ್ದು. ಹೇಗಿದೆ, ಚೆನ್ನಾಗಿದ್ಯಾ ಮಕ್ಳೇ? ಆವಾಗ ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಬೇಡ ಆಂಟಿ, ಬೇಡ, ನಮ್ಗೆ ಜೀವ ಹೋಗುವ ರೀತಿ ಇದೆ, ಪ್ಲೀಸ್ ನೀರ್ ಕೊಡಿ ಆಂಟಿ. ಅದಕ್ಕೆ ಚಿಚ್ಚು, ಅಯ್ಯಯ್ಯೋ ಚಿಚ್ಚು, ನೀರಿಲ್ವೇ, ಖಾಲಿ ಆಗ್ಬಿಡ್ತು. ಅಯ್ಯೋ ಬನ್ನು, ನೀರೆಲ್ಲಿಂದಾದ್ರೂ ತಗೊಂಬಾರೋ, ನನ್ನ ಹೊಟ್ಟೆಯಲ್ಲಿ ಯಾರೋ ಬೆಂಕಿನ ಹಾಕ್ಬಿಟ್ಟಿದ್ದಾರೆ. ಸರಿಯಾಗಿ ಆ ಸಮಯದಲ್ಲೇ ಚಿನ್ನುಕಾಗೆ 2 ಬಾದಾಮ್ ಡ್ರಿಂಕ್ ಅನ್ನ ತಗೊಂಡು ಅವ್ರ ಮುಂದ್ಗಡೆ ಬಂದ. ಅವನ್ ಕೈಯಲ್ಲಿದ್ದ ಆ ಬಾದಾಮ್ ಡ್ರಿಂಕ್ ಅನ್ನ ಹೇಗಾದ್ರೂ ಕಿತ್ಕೊಳ್ಬೇಕು ಅಂತ ಮಕ್ಕಳು ಅನ್ಕೊಂಡ್ರು. ಇರು ಬುಜ್ಜಿ, ಇರು ಬನ್ನು, ನಿಮಗೆ ಈ ಬಾದಾಮ್ ಮಿಲ್ಕ್ ನ ಕೊಡ್ತೀನಿ. ಆದ್ರೆ ಅದಕ್ಕೆ ಮುಂಚಿತವಾಗಿ ನೀವು ನಮ್ಮ ಅಮ್ಮ ವ್ಯಾಪಾರನ ಯಾಕೆ ಮುಚ್ಚಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ? ವಿಷಯ ಏನು ಅಂತ ಮೊದ್ಲು ಹೇಳಿ. ನಿಜ ಹೇಳಿದ್ರೆ ಬಾದಾಮ್ ಮಿಲ್ಕ್ ಕೊಡ್ತೀನಿ, ಇಲ್ಲದಿದ್ರೆ ಹಾಗೇನೆ ಸತ್ತೋಗಿ. ಆವಾಗ ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಹೇಳ್ತೀನಿ ಕಣೋ, ಹೇಳ್ತೀನಿ, ಪ್ಲೀಸ್ ಮೊದ್ಲು ಬಾದಾಮ್ ಮಿಲ್ಕ್ ಕೊಡು. ಚಿನ್ನು ಅವರಿಗೆ ಆ ಬಾದಾಮ್ ಡ್ರಿಂಕ್ ಅನ್ನ ಕೊಟ್ಟ. ಇಬ್ರು ಅದನ್ನ ತಗೊಂಡು ಟಪ್ ಅಂತ ಕುಡ್ದು ಮುಗಿಸಿದ್ರು. ಆಮೇಲೆ ಇಬ್ರು ಕೂಡ ಜೋರಾಗಿ ಅಳುತ್ತಾ, ಇನ್ನು ನಮ್ಮನ್ನು ಕ್ಷಮಿಸು, ನಿಮ್ಮ ಅಮ್ಮ ವ್ಯಾಪಾರನ ಮುಚ್ಚಿಸ್ಬೇಕು ಅಂತಾನೆ ನಾವು ಈ ರೀತಿ ಮಾಡಿದ್ದು. ಆಂಟಿ, ನಮ್ಮನ್ನು ಕ್ಷಮಿಸಿ. ನೀವು ಈ ಊರಲ್ಲಿ ವ್ಯಾಪಾರ ಮಾಡಿ ಮೇಲ್ಮಟ್ಟಕ್ಕೆ ಹೋಗೋದು ನಮಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾಡ್ದು. ಬುಜ್ಜಿನೂ ಅಳುತ್ತಾ, ಹೌದು ಆಂಟಿ, ಒಂದು ಕಾಲದಲ್ಲಿ ನೀವು, ನಮ್ಮ ಅಮ್ಮ, ಬನ್ನೋದು ಅಮ್ಮ ಎಲ್ಲರೂ ಸೇರಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆದ್ರೆ ಇವಾಗ ನೀವು ಇದ್ದಕ್ಕಿದ್ದಂಗೆ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸಿ ಮೇಲ್ಮಟ್ಟಕ್ಕೆ ಹೋಗಿ ಚೆನ್ನಾಗಿದ್ದೀರಾ. ಅದು ನಮಗೆ ಇಷ್ಟ ಆಗಿಲ್ಲ. ನಮ್ಮ ಅಮ್ಮ ಅವರು ಮಾತ್ರ ಕೂಲಿ ಕೆಲಸ ಹೊಲದಲ್ಲಿ ಮಾಡ್ಕೊಂಡು ಕಷ್ಟಪಡ್ತಿದ್ದಾರೆ. ಅದಕ್ಕೆ ನೀವು ಪಾನಿಪುರಿ ವ್ಯಾಪಾರವನ್ನು ನಿಲ್ಲಿಸಿ ಮತ್ತೆ ನೀವು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತ ಈ ರೀತಿ ಮಾಡಿದ್ದು. ನೀವು ಚೆನ್ನಾಗಿರೋದು ನಮ್ಗೆ ಇಷ್ಟ ಇರ್ಲಿಲ್ಲ ಆಂಟಿ. ಅವರು ಮಾತಾಡಿದನ್ನ ಕೇಳಿಸ್ಕೊಂಡು ಮರದ ಹಿಂದ್ಗಡೆ ನಿಂತ್ಕೊಂಡಿದ್ದ ಟುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ತುಂಬಾನೇ ಕೋಪದಿಂದ ಮಕ್ಳ ಹತ್ತಿರ ಬಂದ್ರು. ಮಕ್ಳನ್ನ ನೋಡಿ ಅವರಿಬ್ರು ತುಂಬಾನು ಕೋಪ ಮಾಡ್ಕೊಂಡ್ರು. ಛೀ, ಎಷ್ಟೊಂದು ಕೇವಲವಾಗಿ ಆಲೋಚನೆ ಮಾಡಿದೀಯಾ? ನಿನ್ನ ಓದಿಸಿದ್ದು ಇದಕ್ಕೋಸ್ಕರನಾ? ಆವಾಗ ಚೋಟು ಬನ್ನನ ನೋಡಿ, ಏನು ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೇ ಇಲ್ವಾ? ಒಬ್ರು ಬೆಳಿತಾ ಇದ್ದಾರೆ ಅಂದ್ರೆ ಅವ್ರನ್ನ ನೋಡಿ ನಮಗೂ ಕೂಡ ನಾವು ಬೆಳಿಬೇಕು ಅಂತ ಸ್ಫೂರ್ತಿ ಆಗ್ಬೇಕು. ಆದ್ರೆ ಅದನ್ನ ಬಿಟ್ಟು ಈ ರೀತಿ ನೀಚ ಕೆಲಸ ಮಾಡ್ತೀಯ, ಇದಾ ನಾನ್ ನಿನ್ಗೆ ಹೇಳ್ಕೊಟ್ಟಿದ್ದು? ಬುಜ್ಜಿ ಅಳುತ್ತಾ, ಅಮ್ಮ, ನೀವು ಕಷ್ಟಪಡೋದು ನೋಡ್ಲಿಕ್ಕಾಗದೆ. ಟುನಿ ಕೋಪದಿಂದ, ಬಾಯಿ ಮುಚ್ಚು. ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ನಿನ್ಗೆ ಅನ್ಸಿದ್ರೆ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಆ ನಂತರ ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಒಂದ್ ವಿಷಯ ಗೊತ್ತಾ? ಮೊನ್ನೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ 50,000 ಬೇಕು ಅಂತ ನಾನು ಎಷ್ಟು ಒದ್ದಾಡ್ತಾ ಇದ್ದೆ. ನೀನು ಕೂಡ ನನ್ ಜೊತೆ ಹೇಳ್ದೆ ಅಲ್ವಾ? ಆವಾಗ ನನ್ ಕಷ್ಟವನ್ನು ನೋಡಿ ಈ ಚಿಚ್ಚುವೆ
ಅವಳಿಗೆ ಬಂದ ಲಾಭದಲ್ಲೇ ನಿನ್ನ ಕಾಲೇಜ್ ಫೀಸ್ ಕಟ್ಲಿಕ್ಕೆ ನಿನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದು. ಹೌದು ಕಣೋ ಬನ್ನು, ಮೊನ್ನೆ ನೀನು ಟೈಫಾಯ್ಡ್ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ವಾ? ಅವಾಗ ನಿನ್ನ ಟ್ರೀಟ್ಮೆಂಟಿಗೋಸ್ಕರ ಹಾಸ್ಪಿಟ್ಲಲ್ಲಿ ಎಲ್ಲ ಫೀಸ್ ಕಟ್ಟಿದ್ದು ಯಾರು ಅನ್ಕೊಂಡೆ? ಈ ಚಿಚ್ಚುಕಾಗೇನೆ. ನಾವು 3 ಜನ ಪ್ರಾಣ ಸ್ನೇಹಿತರು, ಆದ್ರೆ ನಮಗೆ ಅಂತ ಬಂದು ಹುಟ್ಟಿದೀರಲ್ಲ, ನೀವು ಎಂತ ಹಲ್ಕ ನನ್ ಮಕ್ಕಳು. ಆವಾಗ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿಗೆ ಬುದ್ಧಿ ಬಂತು. ಚಿಚುಕಾಗೆ ಅವ್ರ ಮೇಲೆ ಇಟ್ಟಿದ್ದ ಪ್ರೀತಿ, ಅವ್ರಿಗೋಸ್ಕರ ಅವಳು ಮಾಡಿದ ಸಹಾಯ ಎಲ್ಲಾನು ಮರ್ತೋಗಿ ಮಕ್ಳು ಈ ರೀತಿ ಮಾಡಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವರಿಬ್ರು ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಆಂಟಿ, ನಮ್ಮನ್ನು ಕ್ಷಮಿಸಿ ಆಂಟಿ. ನೀವು ಎತ್ತರಕ್ಕೆ ಬೆಳೀತಾ ಇದ್ದೀರಾ, ಹಣ ಬಂದ ತಕ್ಷಣ ನೀವು ಬದಲಾಗ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಆ ಹಣ ನಿಮ್ಮ ಸ್ನೇಹದ ಮುಂದೆ ಏನೂ ಇಲ್ಲ ಅಂತ ನನಗೆ ಅರ್ಥ ಆಯ್ತು ಆಂಟಿ. ಹೌದು ಆಂಟಿ, ನೀವು ನಮಗೆ ಫೀಸ್ ಕಟ್ಟಿ, ನಮಗೆ ಹಾಸ್ಪಿಟಲ್ ಬಿಲ್ ಕೂಡ ಕಟ್ಟಿ ನಿಮ್ಮ ಒಳ್ಳೆತನವನ್ನು ಗುರುತಿಸಿಕೊಂಡ್ರಿ. ಆದ್ರೆ ನಾವು ಎಷ್ಟೆಲ್ಲ ಓದಿ ಕೂಡ ಈ ಕೆಟ್ಟ ಬುದ್ಧಿಯಿಂದ ನಿಮಗೆ ಕೆಟ್ಟದ್ ಮಾಡ್ಲಿಕ್ಕೆ ನೋಡ್ದು. ನಮ್ಮನ್ನು ಕ್ಷಮಿಸಿ ಆಂಟಿ. ಚಿಚುಕಾಗೆ ನಗುತ್ತಾ ಅವ್ರ ಹತ್ರ ಬಂದು, ಅಳ್ಬೇಡಿ ಮಕ್ಳೇ, ನೀವು ಮಾಡಿದ ತಪ್ಪನ್ನು ಇವಾಗ ತಿದ್ಕೊಂಡ್ರಿ ಅಲ್ವಾ? ಇದೇ ಸಾಕು ನನಗೆ. ನಿಮಗೆ ಒಳ್ಳೆ ಬುದ್ಧಿ ಬರ್ಬೇಕು ಅಂತಾನೆ ನಾನು ಆ ರೀತಿ ಖಾರ ಹುಡಿನ ಮಿಕ್ಸ್ ಮಾಡಿದ್ದು. ಇನ್ ಮುಂದೆ ಎಲ್ಲವನ್ನು ಮರೆತು ಒಂದೇ ಕುಟುಂಬವಾಗಿ ಬಾಳೋಣ. ಹೌದು ಕಣ್ರು, ಇನ್ ಮುಂದೆ ಈ ಹೊಟ್ಟೆ ಕಿಚ್ಚನ್ನ ಬಿಟ್ಟು ನಮ್ಮ ಅಮ್ಮ ಮಾಡುವ ಪಾನಿಪುರಿನ ಹೊಟ್ಟೆ ತುಂಬ ತಿನ್ರು. ಅದನ್ನ ಕೇಳಿ ಎಲ್ರು ಜೋರಾಗಿ ನಗಾಡ್ತಾ ಇದ್ರು. ಟುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಚಿಚುಕಾಗೆನ ತಬ್ಬಿ ಹಿಡ್ಕೊಂಡ್ರು. ಆ ದಿನದಿಂದ ಬನ್ನುಗಿಳಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಅವರ ತಪ್ಪನ್ನ ತಿದ್ಕೊಂಡು, ಯಾರನ್ನು ನೋಡಿ, ಯಾರ ಬೆಳವಣಿಗೆನ ನೋಡಿ ಹೊಟ್ಟೆ ಕಿಚ್ಚು ಪಡ್ಲೇ ಇಲ್ಲ. ಆ ವ್ಯಾಪಾರನ ಹಾಳು ಮಾಡ್ಬೇಕು ಅಂತ ಯಾವುದೇ ಉದ್ದೇಶದಿಂದ ಅವರು ನಡ್ಕೊಳ್ಳೋ ಇಲ್ಲ. ಅವರಿಬ್ರು ಇವಾಗ ಚಿಚುಕಾಗೆ ಅಂಗಡಿಗೆ ಹೋಗಿ ಸಂತೋಷವಾಗಿ ಪಾನಿಪುರಿ ತಿಂತಾ ಇದ್ರು.